ಕರ್ನಾಟಕದ ಮೂರನೇ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭವು ಪುತ್ತೂರು ನಗರದ ನೆಲ್ಲಿಕಟ್ಟೆಯಲ್ಲಿ ನಿರ್ಮಾಣಗೊಳ್ಳಲಿದ್ದು ಶಿಲಾನ್ಯಾಸ ನೆರವೇರಿಸಲಾಯಿತು. ಶಾಸಕರ ಅನುದಾನ 25 ಲಕ್ಷ ರೂಪಾಯಿ, ಪುತ್ತೂರು ನಗರಾಭಿವೃದ್ಧಿ ಯೋಜನೆ ಪ್ರಾಧಿಕಾರದ 35 ಲಕ್ಷ ರೂಪಾಯಿ ಹಾಗೂ ನಗರಸಭೆಯ 40 ಲಕ್ಷ ಸೇರಿ ಒಟ್ಟು 1 ಕೋಟಿ ರೂಪಾಯಿ ಅನುದಾನದಲ್ಲಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ದೇವರುಮಾರು ಗದ್ದೆಯ ತುದಿಯಲ್ಲಿ ನೆಲ್ಲಿಕಟ್ಟೆಯ ಪಾರ್ಕ್ನಲ್ಲಿ ಈ ರಾಷ್ಟ್ರಧ್ವಜ ನಿರ್ಮಾಣವಾಗಲಿದೆ. ತೆಂಗಿನಕಾಯಿ ಒಡೆದ ಬಳಿಕ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಅಶೋಕ್ ರೈ ಅವರು ಮಾತನಾಡಿ, ಪುತ್ತೂರಿನ ಇತಿಹಾಸದ ಪುಟದಲ್ಲಿ ಬರೆದಿಡುವಂತಹ ಬೃಹತ್ ರಾಷ್ಟ್ರಧ್ವಜ ಸ್ತಂಭ ನಿರ್ಮಿಸಿ ರಾಷ್ಟ್ರಧ್ವಜ ನಿರ್ಮಾಣ ಮಾಡಬೇಕೆಂಬ ಕನಸು ನನಸಾಗುತ್ತಿದೆ. ಇದು ಬೆಂಚ್ ಮಾರ್ಕ್ ಕೆಲಸವಾಗಿ ಪರಿಗಣಿಸಲಿದೆ. ತಾಲೂಕು ಮಟ್ಟದಲ್ಲಿ ಇಷ್ಟು ದೊಡ್ಡ ಧ್ವಜಸ್ತಂಭ ನಿರ್ಮಾಣವಾಗುತ್ತಿರುವುದು ಪುತ್ತೂರಿನಲ್ಲೇ ಪ್ರಥಮ. ಇದನ್ನು ನೋಡಿದಾಗ ಪ್ರತಿಯೊಬ್ಬರಲ್ಲೂ ರೋಮಾಂಚನ, ದೇಶಭಕ್ತಿಯುಕ್ಕುವಂತೆ ಆಗಲಿದೆ ಎಂದು ಹೇಳಿದರು. ಜಾಗವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. 300 ಬೆಡ್ಡಿನ ಆಸ್ಪತ್ರೆ ಎಲ್ಲಿ ಮಾಡಬೇಕು, ರಸ್ತೆಗಳು ಎಲ್ಲಿ ಮಾಡಬೇಕು, ಅದಕ್ಕೆ DPR ಮಾಡಲಿಕ್ಕೆ ಫುಲ್ಲು ತಂಡದ ಬಂದು ಇನ್ನು 15 ದಿವಸದಲ್ಲಿ ಬಹುಶಃ ಜನವರಿ 15 ತಾರೀಕಿಗೆ ಮುಖ್ಯಮಂತ್ರಿಯವರು ನಮ್ಮ ಪುತ್ತೂರಿಗೆ ಬರ್ತಾರೆ. ಆಗ ಕೋರ್ಟ್ ಉದ್ಘಾಟನೆಗೆ ಬರುವಂಥ ವ್ಯವಸ್ಥೆ ಇದೆ. ಅದರ ಜೊತೆಯಲ್ಲಿ 300 ಬೆಡ್ಡಿನ ಆಸ್ಪತ್ರೆಗೂ ಕೂಡ ಶಿಲಾನ್ಯಾಸವನ್ನು ಮಾಡಬೇಕು ಅಂತ ನಮ್ಮ ಕನಸು ಇದೆ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 9.5 ಕೋಟಿಗೆ ಗ್ರೌಂಡಿಗೆ ಟೆಂಡರ್ ಆಗಿದೆ ನಮ್ಮ ಮುಂಡೂರಲ್ಲಿ. ಅದನ್ನು ಕೂಡ ಶಿಲಾನ್ಯಾಸವನ್ನು ಮಾಡುವ ಕೆಲಸ ಮಾಡ್ತೇವೆ. ಆನಂತರ 9 ಕೋಟಿ ರೂಪಾಯಿಗೆ ನಮ್ಮ RTO ಟ್ರ್ಯಾಕದು ಟೆಂಡರ್ ಆಗಿದೆ. ಅದನ್ನು ಕೂಡ ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. 22.5 ಕೋಟಿ ರೂಪಾಯಿಗೆ ಹಾಸ್ಟೆಲ್ದು ನಮ್ಮ ಬಜೆಟೂರಲ್ಲಾಗಿದೆ, ಟೆಂಡರ್ ಆಗಿದೆ, ಫೈನಲ್ ಆಗಿದೆ. ಇನ್ನು ಪೂರ್ತಿ ಇಷ್ಟು ವರ್ಷ ಅನುದಾನಗಳು ಬಂತು, ಇನ್ನೆಲ್ಲ ಅದು ಇಂಪ್ಲಿಮೆಂಟೇಷನ್ ಮಾಡಿ ಜನರಿಗೆ ತೋರಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಆ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸವನ್ನು ಕೂಡ ಆರಂಭ ಮಾಡುವಂಥ ಕೆಲಸವು ಈಗ ಒಂದೇ ಒಂದು ಬಾಕಿ ಇರುವಂಥದ್ದು ಉಪ್ಪಿನಂಗಡಿದೊಂದು 352 ಕೋಟಿ ರೂಪಾಯಿದು ಮುಖ್ಯಮಂತ್ರಿಯವರ ಆದೇಶ ಆಗಲಿಕ್ಕೆ ಬಾಕಿ ಇದೆ. ಅದನ್ನಾದರೆ ಒಂದು ಹಂತಕ್ಕೆ ನಾವು ಹೇಳಿರುವಂಥ ಎಲ್ಲ ಕೆಲಸಗಳು ಆಗ್ತಾಯಿದೆ. ಪುತ್ತೂರಿಗೆ ಡ್ರೈನೇಜ್ ಸಿಸ್ಟಮ್ಗಳು ಆಗಬೇಕು ಅಂತ ನಮ್ಮ ಕನಸಿದೆ. ಯಾಕಂತ ಹೇಳಿದ್ರೆ ಎಷ್ಟು ನಗರ ನೀವು ಬೆಳಿಬೇಕಿದ್ರೂ ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ಒಂದು ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ನಮಗೀಗ ಅದರ ಅರ್ಥ ಆಗೋದಿಲ್ಲ, ಇದು ಏನು ವೇಸ್ಟ್ ಅಂತ ಕೇಳ್ಬೋದು. ಆದರೆ ನಾವು ಎಲ್ಲ ಕಟ್ಟಡಗಳಲ್ಲಿ ಬರುವಂಥ ವೇಸ್ಟ್ಗಳನ್ನು ನಾವು ಡಿಸ್ಪೋಸಲ್ ಮಾಡದಿದ್ದರೆ, ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡದಿದ್ದರೆ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಡ್ರೈನೇಜ್ ಸಿಸ್ಟಮ್ಗೆ ಕೂಡ ಈಗ ಒಂದು ನೆದರ್ಲ್ಯಾಂಡ್ ಕಂಪನಿಯವರ ಹತ್ರ ಮಾತಾಡ್ತೀವಿ. ನಾವು 2-3 ಸಲ ಸರ್ಕಾರದ ಗಮನಕ್ಕೆ ತಂದಾಗ ಸರ್ಕಾರ ಇಲ್ಲಿ ಲೆವೆಲ್ಗಳಿಲ್ಲ, ಗುಡ್ಡ ಇದೆ, ಬೆಟ್ಟ ಇದೆ, ಟೆಕ್ನಿಕಲಿ ಇದು ಪಾಸ್ ಆಗೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ರು. ನಾವೀಗ ನೆದರ್ಲ್ಯಾಂಡಲ್ಲಿ ಒಂದು ಕಂಪನಿಯವ್ರ ಹತ್ರ ಮಾತಾಡಿ ಅಲ್ಲಿ ಸಕ್ಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಈ ಫ್ಲೈಟಲ್ಲಿ ಯಾವ ರೀತಿ ಆಗ್ತದೆ ಆ ರೀತಿಯ ಸಿಸ್ಟಮಲ್ಲಿ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ವರ್ಕ್ ಆಗ್ತದೆ. ಆ ಕಂಪನಿಯವರು ಬಂದಿದ್ದಾರೆ. ಅವರು ಕೂಡ ವಾಕ್ಯೂಮ್ ಸಿಸ್ಟಮಲ್ಲಿ ಅವರು ಕೂಡ ಅದಕ್ಕೆ ನಮ್ಮ ಜೊತೆ ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಮಾಡಿದರೆ ಅವರು ಕೂಡ ಒಂದು 50 ಕೋಟಿ ರೂಪಾಯಿಗಳಷ್ಟು ಅವರ ಕಂಪನಿಯ ಮುಖಾಂತರ ಹಾಕ್ತೇವೆ. ನಾವು ಒಂದು 20 ಕೋಟಿ ರೂಪಾಯಿ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸರ್ಕಾರದ ಜೊತೆ ಚರ್ಚೆ ಮಾಡಿದ್ದೀವಿ. ಅತ್ಯಂತ ಸುಲಭದಲ್ಲಿ ಡೀಪಲ್ಲಿ ಕೆಳಗಡೆ ಹಾಕದಾಗೆ ಚಿಕ್ಕ ಚಿಕ್ಕ ಮ್ಯಾನ್ ಹೋಲ್ಗಳನ್ನು ಮಾಡುವ ಮುಖಾಂತರ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ. ಅದಾದರೆ ನಾವು ಹೇಳಿದಂಥ ಎಲ್ಲ ಕೆಲಸವನ್ನು ನಾವು ಜನರಿಗೆ ಮಾಡಿ ತೋರಿಸಿದಂಥದ್ದು ಆಗ್ತದೆ. ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು, ಅಭಿವೃದ್ಧಿ ಆಗಬೇಕು, ಪುತ್ತೂರಿನ ಅಭಿವೃದ್ಧಿಗೆ ಕಣ್ಣಿಗೆ ಕಾಣಬೇಕು. ಪೂಡಾ ಅಧ್ಯಕ್ಷ ಅಮಳ ರಾಮಚಂದ್ರ ಅವರು ಮಾತನಾಡಿ, ಪುತ್ತೂರಿನಲ್ಲಿ ಬೃಹತ್ ರಾಷ್ಟ್ರಧ್ವಜ ಹಾರಾಡಬೇಕೆಂಬುದು ಆರಂಭದಿಂದಲೇ ಶಾಸಕರ ಕನಸಾಗಿತ್ತು. ದೇಶಾಭಿಮಾನ ಪ್ರೇರೇಪಿಸುವ ಪುತ್ತೂರಿಗೆ ಪುತ್ತೂರಿ ಹೆಮ್ಮೆ ಪಡುವ ಧ್ವಜಸ್ತಂಭ ನಿರ್ಮಾಣವಾಗಲಿದೆ ಎಂದು ಹೇಳಿದರು. ಪುತ್ತೂರಿನಲ್ಲಿ ಒಂದು ಅತ್ಯಂತ ಬೃಹದಾಕಾರದ, ಅತ್ಯಂತ ಎತ್ತರದ, ಇಡೀ ಪುತ್ತೂರು ಪೇಟೆಗೆ ಕಾಣಬಲ್ಲಂತಹ ಮತ್ತು ಪುತ್ತೂರಿಗೆ ಬರುವ ಎಲ್ಲ ಜನರಿಗೂ ಅವರಿಗೆ ಕಾಣಿಸಿ ಅವರಲ್ಲಿ ಪ್ರೇರಣೆಯನ್ನು ಕೊಡುವಂತಹ ಒಂದು ಬೃಹತ್ ಧ್ವಜಸ್ತಂಭದ ನಿರ್ಮಾಣವನ್ನು ಮಾಡಬೇಕು ಅನ್ನುವುದು ಅದು ನಮ್ಮ ಪುತ್ತೂರಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರ ಕನಸು. ಈ ಕನಸನ್ನು ಅವರು ಹೊತ್ತುಕೊಂಡು 3 ಸಂಸ್ಥೆಗಳನ್ನು ಜೊತೆ ಮಾಡಿಕೊಂಡು, ಒಂದು ಶಾಸಕರ ನಿಧಿ ಅಂದರೆ ಅದು ಸರ್ಕಾರ, ಅದು ಎಲ್ಲವೂ ಸರ್ಕಾರವೇ, ಅದು ನಗರ ಸಭೆ ಮತ್ತು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ, ಈ 3 ಜೊತೆ ಸೇರಿಕೊಂಡು ಅವರನ್ನೆಲ್ಲ ಸಮ್ಮಿಲನಗೊಳಿಸಿ
ಅವರ ಈ 3ರ ಅನುದಾನದಲ್ಲಿ ಒಂದು ಬೃಹತ್ ಧ್ವಜವನ್ನು ನಿರ್ಮಾಣ ಮಾಡುವಂತಹ, ಧ್ವಜಸ್ತಂಭವನ್ನು ನಿರ್ಮಾಣ ಮಾಡುವಂತಹ ಕಾಯಕಲ್ಪಕ್ಕೆ ಅವರು ಶಾಸಕರಾದ ಕೆಲವೇ ದಿನಗಳಲ್ಲಿ ಅವರು ಕೈ ಹಾಕಿದ್ದಾರೆ. ಸ್ನೇಹಿತರೆ, ಈ 3 ಸಂಸ್ಥೆಗಳು ಸೇರಿಕೊಂಡು ಮಾಡುವಂತಹ ಈ ಧ್ವಜಸ್ತಂಭದ ಎತ್ತರ ಈಗಾಗಲೇ ಉಲ್ಲೇಖ ಆದ ಹಾಗೆ ಸುಮಾರು 80 ಮೀಟರ್, ಅಂದರೆ ಸುಮಾರು 264 ಫೀಟ್ಗಳಷ್ಟು ಎತ್ತರ ಇದು ಆಗ್ತದೆ. ಇದರ ತುತ್ತ ತುದಿಯಲ್ಲಿ ಭಾರತದ ತ್ರಿವರ್ಣ ಧ್ವಜ ಸುಮಾರು 60 × 40 ಅಂದರೆ 240 2400 ಸ್ಕ್ವೇರ್ ಫೀಟ್ ಉದ್ದದ ವಿಸ್ತೀರ್ಣದ, ಅಂದರೆ ಸಾಮಾನ್ಯ ಒಂದು ದೊಡ್ಡ ಫ್ಲ್ಯಾಟ್ ಇದೆಯಲ್ಲ, ಆ ಫ್ಲ್ಯಾಟಿನ ಅಷ್ಟು ವಿಸ್ತೀರ್ಣದ ಒಂದು ತ್ರಿವರ್ಣ ಧ್ವಜ ಇದರ ಮೇಲೆ ಹಾರಾಡಲಿಕ್ಕಿದೆ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿ ಪೆನ್ನೆ, ಭೂ ನ್ಯಾಯ ಮಂಡಳಿಯ ಮಾಜಿ ಸದಸ್ಯ ಕೃಷ್ಣ ಪ್ರಸಾದ್ ತಾಳ್ವ, ನಗರಸಭಾ ಇಂಜಿನಿಯರ್ ಕೃಷ್ಣಮೂರ್ತಿ ರೆಡ್ಡಿ, ಪೂಡಾ ಸದಸ್ಯರಾದ ಲ್ಯಾನ್ಸಿ ಮಸ್ಕರೇನಸ್, ಅನ್ವರ್ ಕಾಸಿಂ, ಸದಸ್ಯ ನಿಹಾಲ್ ಪಿ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.